Faith is the ability to believe God's word. ಇಲ್ಲಿ ವಿಶ್ವಾಸ ಅಂದ್ರೆ ದೇವರ ಮಾತನ್ನು ನಂಬಲಿರುವ ಬಲ. And we have heard about faith being used to get things, get material. All that is good. ನಾವೇ ಅನೇಕ ಬಾರಿ ಕೇಳಿದ್ದೇವೆ, ವಿಶ್ವಾಸವನ್ನು ನಾವು ವಸ್ತುಗಳನ್ನು ಅಥವಾ ಅನೇಕ ಕಾರ್ಯಗಳನ್ನು ಪಡೆಯೋದಕ್ಕಾಗಿ ನಾವು ಉಪಯೋಗಿಸ್ತೇವೆ. ಒಳ್ಳೆಯದು, ಅದೆಲ್ಲ ಒಳ್ಳೆಯದೇ. And it's true that I was also using that faith for many of my things. I said, Lord, I need my vehicle, I need my house. And I tell you, there is a provision in the scripture for that, and that's not wrong at all. ನಾನು ಸಹ ಈ ವಿಶ್ವಾಸವನ್ನು ನನ್ನ ಮನೆಗಾಗಿ, ದೇವರು ನಂಗೆ ಇಂಥ ಬೇಡಿಕೆ ಇದೆ, ನನಗೆ ಮನೆ ಬೇಕು, ವಾಹನ ಬೇಕು, ಅದಕ್ಕಾಗಿ ನಾನು ಉಪಯೋಗಿಸಿದ್ದೇನೆ. ಸರಿನೇ, ಅದೆಲ್ಲ ತಪ್ಪಂತೇನಿಲ್ಲ. ಸತ್ಯವೇದದಲ್ಲಿ ಅದಕ್ಕೆ ಜಾಗ ಮಾಡಿ ಕೊಟ್ಟಿದ್ದಾರೆ ದೇವರು. But if you had followed my teachings, I made a mention of faith to righteousness. ಆದ್ರೆ ನಾನು ಮುಖ್ಯವಾದ ಕಾರ್ಯ ನನ್ನ ಉಪದೇಶದಲ್ಲಿ ಏನು ಹೇಳಿದೆ ಅಂದ್ರೆ, ವಿಶ್ವಾಸದಿಂದ ನೀತಿವಂತಿಕೆಗೆ ಒಂದು ಸಂಬಂಧವನ್ನು ನಾನು ತೋರಿಸ್ಕೊಟ್ಟೆ. We spoke about how Abraham became righteous because of his faith in the word of God. ದೇವರ ವಾಕ್ಯವನ್ನು ನಂಬುವುದರ ಮುಖಾಂತರ ಅಬ್ರಾಮನು ಹೇಗೆ ನೀತಿವಂತನಾದನು ಎಂಬುದಾಗಿ ನಿಮಗೆ ತೋರಿಸಿಕೊಟ್ಟೆ ನಾನು. So primarily faith is used to stand righteous before a holy God. ಇಲ್ಲಿ ನಾವು ಮೊದಲ ಪ್ರಾಥಮಿಕವಾಗಿ ವಿಶ್ವಾಸ ಎಂಬುದನ್ನು ದೇವರ ಮುಂದೆ ನೀತಿವಂತನಾಗಿ ನಿಲ್ಲುವುದಕ್ಕೆ ಉಪಯೋಗಿಸುವ ಒಂದು ಉಪಕರಣ ಮತ್ತೆ ಒಂದು ಸಲಕರಣೆ ಎಂಬುದಾಗಿ ನಾನು ಕರೆಯುತ್ತೇನೆ. Faith is to believe that one day I will see Jesus face to face. ವಿಶ್ವಾಸ ಅಂದ್ರೆ ನಾನು ಒಂದಿನ ಯೇಸು ಕ್ರಿಸ್ತನನ್ನು ಮುಖಾಮುಖಿಯಾಗಿ ನೋಡುತ್ತೇನೆ ಎಂಬ ಇರುವ ನಂಬಿಕೆ ವಿಶ್ವಾಸ. And faith also means even if I do not get what I'm believing for, I will still believe the one who's worthy of praise. That is true faith. ನಾನು ಕೇಳೋದು ಸಿಗಲಿಲ್ಲ ಅಂದ್ರೂ ನಾನು ವಿಶ್ವಾಸಿಸುವನು, ನಾನು ಪ್ರಾರ್ಥನೆ ಮಾಡುವ ನಂಬಿಗಸ್ತನು ಎಂಬುದಾಗಿ ನಂಬುವುದೇ ವಿಶ್ವಾಸ. That's what in the Hebrews chapter 11 tells us. ಅದನ್ನೇ ಇಬ್ರಿಯ 11ನೇ ಅಧ್ಯಾಯ ಹೇಳ್ತದೆ ನಮಗೆ. There were men who decided, I am not going to stop with this, I am going to go to the next level of faith. And they said, okay, if you want to kill me, go ahead and kill me, I will have a better resurrection. And their faith was on better things. ಇಲ್ಲಿ ನಾವು ಅನೇಕ ಗಂಡಸರು ಮತ್ತು ಸ್ತ್ರೀಯನ್ನ ವಾಕ್ಯದಲ್ಲಿ ನೋಡುತ್ತೇವೆ. ನಾನು ಇಲ್ಲಿಗೆ ನಿಲ್ಲೋದಿಲ್ಲ, ನನಗೆ ಮುಂದಿನ ಹಂತ ಬೇಕು, ನೀನು ನನ್ನ ಕೊಲೆ ಮಾಡ್ತೀಯ, ಏನ್ ಮಾಡ್ತೀಯ ಮಾಡು, ನಾನು ಇಲ್ಲೇ ನಿಲ್ಲುವುದಿಲ್ಲ, ನನಗೆ ಇನ್ನೂ ವಿಶ್ವಾಸ ಬೇಕು ಎಂಬುದಾಗಿ ನೋಡಿದ ಜನರನ್ನು ನಾವು ವಾಕ್ಯಗಳಲ್ಲಿ ನೋಡುತ್ತೇವೆ ನಾವು. Faith is to look at a better resurrection, the better life ahead of us. ಇಲ್ಲಿ ವಿಶ್ವಾಸ ಎಂಬುದು ನನ್ನ ಮರಣದ ನಂತರ ಒಂದು ಉತ್ತಮವಾದ ಪುನರುತ್ಥಾನವನ್ನು ನೋಡುವುದೇ ವಿಶ್ವಾಸ. In that there's a small portion to believe God for my house and my needs and all that, which is very good, but I want you to see the big picture. Faith for righteousness, faith that I will see my Savior face to face. ಅಂತ ವಿಶ್ವಾಸದಲ್ಲಿ ಮನೆ ಮತ್ತೆ ವಾಹನಗಳಿರೋದು ಒಳ್ಳೆಯದೇ, ಅದಕ್ಕೂ ಒಂದು ಅವಕಾಶ ಇದೆ. ಆದರೆ ದೊಡ್ಡ ಚಿತ್ರಣದಲ್ಲಿ ನನ್ನ ವಿಶ್ವಾಸ ನೀತಿವಂತಿಕೆಗೂ ನನ್ನ ವಿಶ್ವಾಸವು ಉತ್ತಮವಾದ ಪುನರುತ್ಥಾನಕ್ಕೂ ಉಪಯೋಗ ಮಾಡುವುದು, ಅದನ್ನು ನೋಡುವುದು ಅತ್ಯವಶ್ಯಕವಾಗಿದೆ. For today's examination, ಇವತ್ತಿನ ಪರೀಕ್ಷೆಗಾಗಿ the book of first John, 1 ಯೋಹಾನ chapter number 5, reading verse number 4. 5ನೇ ಅಧ್ಯಾಯ 4ನೇ ವಾಕ್ಯದಿಂದ ಓದೋಣ. Though we are heaven bound, ನಾವು ಪರಲೋಕಕ್ಕೆ ಅಂಟಿದವರಾಗಿದ್ದರು, yet we are living presently on this world. ಆದರೆ ಈಗಿನ ಕಾಲಕ್ಕೆ ನಾವು ಪ್ರಪಂಚದಲ್ಲಿ ಇದ್ದೇವೆ. Yes, we are looking forward. ನಾವು ಮುಂದೆ ನೋಡ್ತಾ ಇದ್ದೇವೆ. We have forgotten the past. ನಾವು ಹಿಂದಿನ ಕಾರ್ಯಗಳನ್ನು ಮರೆತಿದ್ದೇವೆ. Living in the present. ಈಗಿನ ಸನ್ನಿವೇಶದಲ್ಲಿ ಇದ್ದೇವೆ. But God is a good God. He tells us how we can live this present world successfully. ಆದರೆ ದೇವರು ಎಷ್ಟು ಒಳ್ಳೆಯವನಂದ್ರೆ ಇಂಥ ಇಲ್ಲಿರುವ ಜೀವನವನ್ನು ಹೇಗೆ ಜಯಶಾಲಿಯಾಗಿ ಜೀವಿಸುವುದು ಎಂಬುದಾಗಿ ಹೇಳ್ಕೊಡ್ತಾರೆ. And therefore he gives us instruction through his word. ಆದ್ದರಿಂದ ತನ್ನ ವಾಕ್ಯದ ಮುಖಾಂತರ ನಿಬಂಧನೆಗಳು, ಕಟ್ಟಳೆಗಳನ್ನು ಆತನು ಕೊಡುವಾತನಾಗಿದ್ದಾನೆ. Let us see one instruction embedded in the scriptures. ಸತ್ಯವೇದದಲ್ಲಿರುವ ಅಂತ ನಿಬಂಧನೆಯನ್ನ, ಅಂತ ದಿಕ್ಕನ್ನ ನಾವು ನೋಡೋಣ. ಒಂದು First John chapter 5 verse number 4. 1 ಯೋಹಾನ 5ನೇ ಅಧ್ಯಾಯ 4ನೇ ವಾಕ್ಯ. For whatever is born of God overcomes the world. ಯಾಕೆಂದರೆ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. Who's born of God? ಯಾರು ದೇವರಿಂದ ಹುಟ್ಟಿದವರು? A person who's made Jesus the Lord of their life. ಯೇಸು ಕ್ರಿಸ್ತನ ಯಾರು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದಾರೋ ಅವರೇ ದೇವರಿಂದ. A person who has said no to everything and said yes to Christ, and Christ is the pivotal centering point in their whole life. ಎಲ್ಲ ಕಾರ್ಯಗಳಿಗೆ ಬೇಡ ಅಂತ ಹೇಳಿ ಯೇಸು ಕ್ರಿಸ್ತ ನನಗೆ ಹೌದು ಅಂತ ಹೇಳಿ ಆತನನ್ನು ತನ್ನ ಜೀವಿತದ ಮೂಲ ಕಾರ್ಯಗಳಲ್ಲಿ ಇಟ್ಟಿರುವವರೇ ದೇವರಿಂದ ಹುಟ್ಟಿರುವವರು. So that is a person who's born of God. ಅಂತ ಮನುಷ್ಯನೇ ದೇವರಿಂದ ಹುಟ್ಟಿದ ಮನುಷ್ಯನು. Nicodemus asked Jesus, what do you mean by being born again? ಇಲ್ಲಿ ನಿಕೋದೇಮನು ಕೇಳ್ತಾನೆ, ಮರು ಹುಟ್ಟುವುದು, ಇನ್ನೊಂದು ಬಾರಿ ಹುಟ್ಟುವುದು ಅಂದ್ರೆ ಏನಂತ ಎಂಬುದಾಗಿ ಕೇಳ್ತಾನೆ. Jesus says that is born of the flesh is flesh, and that is born of the spirit is spirit. ಆತ್ಮದಿಂದ ಹುಟ್ಟಿದ ಆತ್ಮವಾಗಿದೆ, ಮಾಂಸದಿಂದ ಹುಟ್ಟಿದ ಮಾಂಸವಾಗಿದೆ ಎಂಬುದಾಗಿ ಆತನು ಉತ್ತರಿಸ್ತಾರೆ. Just like a natural child is born through a natural birthing, ಇಲ್ಲಿ ಸ್ವಾಭಾವಿಕವಾಗಿ ಒಂದು ಮಗುವು ಸ್ವಾಭಾವಿಕವಾಗಿ ಹುಟ್ಟುವ ಪ್ರಕಾರ, the basic thing in life for us to enable ourselves to live a life of faith
is to be the child of God or to be born in the spirit, because it's an operation of the spiritual realm. ನಾವು ಆತ್ಮಿಕವಾಗಿ ದೇವರ ಕಾರ್ಯದಲ್ಲಿ ಜೀವಿಸಬೇಕಾದ್ರೆ, ವಿಶ್ವಾಸದಲ್ಲಿ ಜೀವಿಸಬೇಕಾದ್ರೆ ಮುಖ್ಯವಾದ ಕಾರ್ಯ ಅಂದ್ರೆ ವಿಶ್ವಾಸದಲ್ಲಿ ಇರುವುದು ಅಥವಾ ಆತ್ಮದಲ್ಲಿ ಹುಟ್ಟುವುದು ಅತ್ಯವಶ್ಯಕವಾಗಿದೆ. And therefore the Bible says this kind of person who's born of God, ಇಂಥ ಮನುಷ್ಯನು, ದೇವರಿಂದ ಹುಟ್ಟಿದ ಮನುಷ್ಯನು, overcomes the world. ಪ್ರಪಂಚವನ್ನು ಜಯಿಸುವವನಾಗಿದ್ದಾನೆ. That is a very powerful word. ಅದು ತುಂಬಾ ಬಲಶಾಲಿಯಾದ ಒಂದು ವಾಕ್ಯವಾಗಿದೆ. It doesn't put any doubt inside that. ಇಲ್ಲಿ ಯಾವುದೇ ಒಂದು ಸಂದೇಹವನ್ನು ಒಳಗಡೆ ಇಡ್ತಾ ಇಲ್ಲ. If you're born of God, ನೀನ್ ದೇವರಿಂದ ಹುಟ್ಟಿದ್ರೆ, you have the faith of God. ನೀನ್ ದೇವರ ವಿಶ್ವಾಸ ನಿನ್ನಲ್ಲಿದೆ. If you operate that faith, ಅದನ್ನು ಕ್ರಿಯಾಶೀಲವಾಗಿ ಮಾಡಿದರೆ, you will overcome the world. ನೀನು ಪ್ರಪಂಚ ಜಯಿಸ್ತೀರಾ ನೀವು. In other words, ಇನ್ನೊಂದು ಮಾತಿನಲ್ಲಿ, the word overcomes the world. ಇಲ್ಲಿ ವಾಕ್ಯವು ಪ್ರಪಂಚವನ್ನ ಜಯಿಸುತ್ತದೆ. And if this word is inside your heart, ಆ ವಾಕ್ಯ ನಿನ್ನಲ್ಲಿದ್ದರೆ, it is world overcoming faith. ಇದು ಲೋಕವನ್ನೇ ಜಯಿಸುವ ವಿಶ್ವಾಸವಾಗಿದೆ. I still remember the day the Lord asked me to quit my airline job. ನಾನು ಆ ದಿನ ಜ್ಞಾಪಕ ಇಟ್ಕೊಂಡು, ನಾನು ದೇವರ ಕೆಲಸ ಬಿಟ್ಟು ಬಾ ಅಂತ ಹೇಳಿದಾಗ ದಿನ ಜ್ಞಾಪಕ ಇದೆ ನನಗೆ. People said you're a fool. ಜನ ಹೇಳಿದ್ರು ನೀನು ಮೂರ್ಖ ನೀನು. You've been holding the best position in Malaysian Airlines at the airport and you want to quit your job? ನಿನ್ಗೆ ಒಳ್ಳೆ ಕೆಲಸ ಇದೆ ಅಂತ, ಒಳ್ಳೆ ಸ್ಥಾನದಲ್ಲಿ, ಆ ವಿಮಾನಯಾನ ಸ್ಥಾನದಲ್ಲಿ ಒಳ್ಳೆ ಕೆಲಸದಲ್ಲಿ ಇದೆ, ಅದನ್ನ ಬಿಟ್ಟು ಬರ್ತೀಯ ನೀನು? You have tickets for yourself and your family to travel anywhere Malaysian Airlines flies. ಆ ಮಲೇಷಿಯನ್ ಏರ್ಲೈನ್ ಅಲ್ಲಿ ನೀನು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಿನ್ನ ಕುಟುಂಬನೂ ಫ್ರೀ ಆಗಿ ಹೋಗ್ಬೋದು, ಅಂತ ಒಂದು ಫೆಸಿಲಿಟಿ ಎಲ್ಲ ನಿನಗಿದೆ. But I believe what God called me was true. ನನಗೆ ಗೊತ್ತಿತ್ತು ದೇವರನ್ನ ಕರೆದಿದ್ದು ನಿಜವಾದ ಕಾರ್ಯ. I knew that when I step out this faith I am using of the Lord Christ, that will sustain me. ನಾನು ಅನ್ಕೊಂಡೆ, ನಾನು ಯಾವಾಗ ಅದರಿಂದ ಹೊರಡೆ ಕಾಲಿಟ್ನೋ, ಯೇಸು ಕ್ರಿಸ್ತನು ನನಗೆ ಕೊಟ್ಟ ವಿಶ್ವಾಸ ಅದು ಕಾರ್ಯ ಮಾಡುತ್ತದೆ ಎಂಬುದಾಗಿ, ಅದು ಸಾಕು ನನಗೆ ಎಂಬುದಾಗಿ ನಾನು ನಂಬಿದೆ. I know my faith may not be strong. ನನಗೆ ಗೊತ್ತು ನನ್ನ ವಿಶ್ವಾಸ ಬಲವಾಗಿಲ್ಲ, but I'm not using my faith. ಯಾಕಂದ್ರೆ ನನ್ನ ವಿಶ್ವಾಸನ ಉಪಯೋಗಿಸ್ತಾ ಇಲ್ಲ. I am using His faith and working it through my life. ನನ್ನ ಆತನ ವಿಶ್ವಾಸವು ನನ್ನ ಜೀವಿತದಲ್ಲಿ ಕಾರ್ಯ ಮಾಡುವ ಹಾಗೆ ನಾನು ಉಪಯೋಗಿಸ್ತಾ ಇದ್ದೇನೆ. If Christ's faith does not fail, the faith in Christ will not fail. ಇಲ್ಲಿ ಕ್ರಿಸ್ತನ ವಿಶ್ವಾಸ ಸೋಲಿಲ್ಲ ಅಂದ್ರೆ ಕ್ರಿಸ್ತನಲ್ಲಿರುವ ವಿಶ್ವಾಸ ಕೂಡ ಸೋಲಲು ಸಾಧ್ಯವಿಲ್ಲ. I am using His faith. ನಾನು ಆತನ ವಿಶ್ವಾಸನ ಉಪಯೋಗಿಸ್ತಾ ಇದ್ದೇನೆ. I can never fail. ನಾನು ಸೋಲಲು ಸಾಧ್ಯವೇ ಇಲ್ಲ. That's what the apostle John teaches us. ಅದನ್ನೇ ಪೌಲನು ಹೇಳ್ತಾ ಇದ್ದಾರೆ. If you are born of God, ಇಲ್ಲಿ ದೇವರಿಂದ ಹುಟ್ಟಿದರೆ, you overcome the world. ನೀನು ಲೋಕವನ್ನ ಜಯಿಸ್ತೀರಾ. Now one side we see all these problems that we are facing. ಒಂದು ಕಡೆ ನಾವೆಲ್ಲ ಸಮಸ್ಯೆಗಳನ್ನ ನೋಡ್ತೇವೆ. And the other side the apostle John says, you know what, you are a world overcomer of the world. ಇಲ್ಲಿ ಯೋಹಾನನು ಒಂದು ಕಡೆ ಹೇಳ್ತಾರೆ, ನೀನು ಪ್ರಪಂಚನ ಜಯಿಸುವ ಮನಸ್ಸನಾಗಿದ್ದೀಯಾ. I want to say yes to all the problems we are facing and say I don't know whether this is true. ನಾನು ಹೇಳ್ತೀನಿ ಎಲ್ಲದಕ್ಕೆ ಹೌದು ಅಂತ ಹೇಳ್ಬಿಟ್ಟು ನಾನು ಇದು ಸತ್ಯನ ಇಲ್ವಾ ಅಂತ ಕೇಳ್ತೇನೆ ನಾನು. But now I cannot say that because this is my instruction manual and this book says we are world overcomers. ಈ ಪುಸ್ತಕವು ನನಗೆ ದಾರಿ ತೋರುವ ಪುಸ್ತಕವಾಗಿಂದ ಈ ಪುಸ್ತಕದ ಹೇಳ್ತಿದೆ ನಾನು ಲೋಕವನ್ನು ಜಯಿಸುವವನಾಗಿದ್ದೇನೆ. So I have to say very sorry to all your problems and say amen to this word. ನಾನು ಇದನ್ನು ನಂಬೋದ್ರಿಂದ ನಾನು ಪ್ರಪಂಚದ ಎಲ್ಲಾ ಸಮಸ್ಯೆಗಳಿಗೆ ಕ್ಷಮಿಸಿ ಇಲ್ಲ ಅಂತ ಹೇಳಿ ಇದಕ್ಕೆ ಹೌದು ಎನ್ನಬೇಕು ನಾನು. I may go through a valley of the shadow of death. ನಾನು ಮರಣಾಂಧಕಾರದಲ್ಲಿ ನಡೆಯಬಹುದು. But this is my word. ಇದು ನನ್ನ ವಾಕ್ಯ. I am called to overcome the world. ನಾನು ಇದನ್ನು ಜಯಿಸಲೆಂದು ನಾನು ಕರೆಯಲ್ಪಟ್ಟಿದ್ದೇನೆ. And the potential is inside you. ಆ ಶಕ್ತಿ ನಿಮ್ಮ ಒಳಗಡೆ ಇದೆ. It's the word of God will be released through faith. ಇದು ವಿಶ್ವಾಸದ ಮುಖಾಂತರ ದೇವರ ವಾಕ್ಯ ಪ್ರಕಟಿಸಲ್ಪಡುತ್ತದೆ. That's what I taught about 3 different expressions of faith on day number 1. ನಾನು ಮೊದಲನೇ ದಿನದಲ್ಲಿ ಅದರ ಕುರಿತಾಗಿ 3 ವಿಧವಾದ ಭಾವನೆಗಳನ್ನ, ವಿಶ್ವಾಸದ ಭಾವನೆಗಳನ್ನ ತಿಳಿಸಿಕೊಟ್ಟೆ ನಿಮಗೆ. The word of faith. ಇದು ವಿಶ್ವಾಸದ ವಾಕ್ಯ. The gift of faith. ವಿಶ್ವಾಸದ ಬಹುಮಾನ. The spirit of faith. ವಿಶ್ವಾಸದ ಆತ್ಮ. We are called to live by faith. ನಾವು ಆ ವಿಶ್ವಾಸದಲ್ಲಿ ನಡೆಯಲಿಕ್ಕೆ ಕರೆಯಲ್ಪಟ್ಟವರು. This faith overcomes the world. ಈ ವಿಶ್ವಾಸ ಪ್ರಪಂಚವನ್ನು ಜಯಿಸುತ್ತದೆ. And the Bible goes on to talk about in the next line. ಇನ್ನೊಂದು ಸಾಲಿನಲ್ಲಿ ಸತ್ಯವೇದ ಹೇಳ್ತದೆ, and this is the victory that has overcome the world. ಲೋಕವನ್ನು ಜಯಿಸುವಂತದ್ದು ಈ ಜಯವು ನಮ್ಮ ನಂಬಿಕೆಯೇ. That means the victory is ours. ಯಾಕಂದ್ರೆ ಅಲ್ಲೇನಂದ್ರೆ ಜಯ ನಮ್ಮದು. I do not know your problem, my friend. ನಿಮ್ಗೆ ಏನು ಸಮಸ್ಯೆ ನನಗೆ ಗೊತ್ತಿಲ್ಲ. But I am preaching to you from the Bible. ನಾನು ಸತ್ಯವೇದದಿಂದ ಮಾತಾಡ್ತಾ ಇದ್ದೇನೆ. The word anointed word of Christ. ಇಲ್ಲಿ ಅಭಿಷೇಕಲ್ಪಟ್ಟ ಯೇಸು ಕ್ರಿಸ್ತನ ವಾಕ್ಯಗಳು. The Bible says victory is yours. ಇಲ್ಲಿ ಸತ್ಯವೇದ ಹೇಳ್ತದೆ ಜಯ ನಿಮ್ಮದು. And you have overcome the world. ನೀವು ಪ್ರಪಂಚನ ಜಯಿಸಿದ್ದೀರಾ. What is that equipment that you need to overcome the world? ಇಲ್ಲಿ ಪ್ರಪಂಚನ ಜಯಿಸಲು ನೀವು ಉಪಯೋಗಿಸಿದ ಅಸ್ತ್ರ ಯಾವುದು? It is our faith. ಇದು ನಮ್ಮ ವಿಶ್ವಾಸ. Our faith. ನಮ್ಮ ವಿಶ್ವಾಸ. My God, this faith will change the world. ದೇವರಿಗೆ ಸ್ತೋತ್ರ, ಈ ವಿಶ್ವಾಸ ಪ್ರಪಂಚನ ಬದಲಾಯಿಸುತ್ತದೆ. Therefore, if you need healing in your body, ನಿಮಗೆ ಆರೋಗ್ಯ ಬೇಕಾಗಿದ್ದರೆ good to go to a man of God and pray.
ನೀವು ದೇವರ ಮನುಷ್ಯ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳೋದು ಒಳ್ಳೆಯದು. I pray for so many people and lay my hands and pray for them. ನಾನು ಅನೇಕ ಜನರಿಗೆ ಪ್ರಾರ್ಥಿಸಿ ಅವ್ರ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತೇನೆ. But I also tell them, please go back to the word. ನಾನು ನಂತರ ಹೇಳ್ತೇನೆ ವಾಕ್ಯವನ್ನು ಓದಿ ಎಂಬುದಾಗಿ. Because the word will never fail. ಯಾಕಂದ್ರೆ ವಾಕ್ಯವು ಯಾವೊಂದು ಸೋತೋಗೋದಿಲ್ಲ. Because the devil will come again and knock your door and say you're still sick in your body and bring the symptoms back. ಅಲ್ಲಿ ಸೈತಾನ ಏನ್ ಮಾಡ್ತಾನೆ, ಎಲ್ಲ ಪ್ರಾರ್ಥನೆ ಮುಗಿದ ಮೇಲೆ ಬಂದು ಕದ ತಟ್ಟಿ ನಿನ್ನ ಹತ್ರ ಇನ್ನ ರೋಗ ಇದೆ, ಇನ್ನ ಎಲ್ಲ ಅದರ ಸೂಚನೆ ಇದೆ ಅಂತ ಹೇಳ್ತಾನ ಅವನು. But if you have the word, ಆದ್ರೆ ನಿಮ್ಮ ಹತ್ರ ವಾಕ್ಯ ಇದ್ದರೆ, either there's a preacher or no preacher, ಅಲ್ಲಿ ಉಪದೇಶಕನಿದ್ದರೂ ಇಲ್ಲದೇ ಇದ್ರು, you will say in the name of Jesus, I overcome the sickness in the name of Jesus. ನೀವು ಹೇಳ್ತೀರಿ ಯೇಸುವಿನ ನಾಮದಲ್ಲಿ ಈ ರೋಗವನ್ನು ನಾನು ಜಯಿಸ್ತಾ ಇದ್ದೇನೆ ಎಂಬುದಾಗಿ. Because you are born of God. ಯಾಕಂದ್ರೆ ನೀವು ದೇವರಿಂದ ಹುಟ್ಟಿದವರು. You have world overcoming faith. ನೀವು ಲೋಕವನ್ನು ಜಯಿಸುವ ವಿಶ್ವಾಸ ನಿಮ್ಮಲ್ಲಿದೆ. And the verse number 5 says, 5ನೇ ವಾಕ್ಯ ಹೇಳ್ತದೆ, who is he who overcomes the world? ಯೇಸು ದೇವರ ಮಗನೆಂದು ನಂಬಿದ ಲೋಕವನ್ನು ಜಯಿಸುವವನು ಯಾರು? It's asking you a question. Who is he that overcomes the world? ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಲೋಕವನ್ನು ಜಯಿಸುವವನು ಯಾರು? He who believes that Jesus is the Son of God. ಯೇಸುವನ್ನು ದೇವರ ಮಗನೆಂದು ನಂಬಿದವನೇ. I'm sure you believe that Jesus is the Son of God. ನಾನು ನಂಬ್ತೇನೆ ನೀವೇ ಯೇಸುವನ್ನು ದೇವಕುಮಾರ ಅಂತ ನಂಬ್ತೀರಾ. If you made Jesus the Lord of your life, ನೀವು ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ್ರೆ, you have faith inside you. ನಿಮ್ಮ ಒಳಗೆ ವಿಶ್ವಾಸವಿದೆ. You have the measure of faith. ನಿಮಗೆ ವಿಶ್ವಾಸದ ಅಳತೆ ನಿಮ್ಮಲ್ಲೇ ಇರೋದು. That is given by the Holy Spirit. ಅದು ಪರಿಶುದ್ಧಾತ್ಮನಿಂದ ಕೊಡಲ್ಪಟ್ಟಿದೆ. Please use it. ಅದನ್ನು ಉಪಯೋಗಿಸಿಕೊಳ್ಳಿ. Use it against your mountains. ನಿಮ್ಮ ಬೆಟ್ಟಗಳ ವಿರುದ್ಧವಾಗಿ ಅದನ್ನು ಉಪಯೋಗಿಸಿಕೊಳ್ಳಿ. Having said this, ಅದನ್ನು ಹೇಳಿದ ನಂತರ let us talk about a few important things about faith as we close for the day. ಇದು ಮುಗಿಸೋದಕ್ಕಿಂತ ಮುಂಚೆ ಕೆಲವು ವಿಶ್ವಾಸದ ಬಗ್ಗೆ ಕೆಲವೊಂದು ಕಾರ್ಯಗಳನ್ನ ನೋಡೋಣ. I am first of all very surprised that all these 7 days went like this. ನಾನು ತುಂಬಾ ಆಶ್ಚರ್ಯ, 7 ದಿನ ಹೆಂಗೋಯ್ತು ಅಂತ ನಂಗೆ ಗೊತ್ತೇ ಆಗ್ತಿಲ್ಲ. Mark chapter 11, ಮಾರ್ಕನ 11ನೇ ಅಧ್ಯಾಯ verse 12 says, 12ನೇ ವಾಕ್ಯ ಹೇಳ್ತದೆ, the next day when they had come out from Bethany, ಮರು ದಿವಸ ಅವರು ಬೆಥಾನ್ಯದಿಂದ ಬರುತ್ತಿದ್ದಾಗ he was hungry. ಆತನು ಹಸಿದಿದ್ದನು. And seeing a fig tree from far, he went to see if they would find something on it. ಆತನು ಎಳೆಗಳಿದ್ದ ಒಂದು ಅಂಜೂರದ ಮರವನ್ನು ದೂರದಿಂದ ನೋಡಿ ಒಂದು ವೇಳೆ ತನಗೆ ಅದರಲ್ಲಿ ಏನಾದರೂ ಸಿಕ್ಕೀತೆಂದು ಬಂದನು. And he found nothing except leaves. ಅದರಲ್ಲಿ ಎಲೆಗಳನ್ನು ಹೊರತು ಫಲ ಕಾಣಲಿಲ್ಲ. And in response Jesus says, let no one eat fruit from you ever again. ಅದನ್ನು ಪ್ರತಿಕ್ರಿಯಿಸಿ ಯೇಸು ಕ್ರಿಸ್ತ ಹೇಳ್ತಾನೆ, ಇನ್ನು ಮುಂದೆ ನಿನ್ನಲ್ಲಿ ಯಾರು ಫಲವನ್ನು ತಿನ್ನದೆ ಹೋಗಲಿ ಎಂಬುದಾಗಿ ಆತನು ಶಪಿಸ್ತಾನೆ. Jesus expected that tree to bring forth fruit. ಇಲ್ಲಿ ಯೇಸು ಕ್ರಿಸ್ತನ ಮರದಿಂದ ಒಂದು ಫಲವನ್ನು ಎದುರು ನೋಡ್ತಾ ಇದ್ದಾರೆ. And because it's a tree, it must produce fruit. ಅದು ಮರವಾದ ಕಾರಣ ಅದರಲ್ಲಿ ಫಲ ಇರಲೇಬೇಕಾಗಿತ್ತು. And number 2, it was had leaves, so it is a definite significance it must have fruit. ಅಲ್ಲಿ ಎಲೆಗಳಿದ್ದ ಕಾರಣ ಅಲ್ಲಿ ಖಚಿತವಾಗಿ ಹೇಳಬಹುದು ಅಲ್ಲಿ ಫಲ ಇರಲೇಬೇಕು ಎಂಬುದಾಗಿ. I am a born again Christian. ನಾನು ಮರ ಹುಟ್ಟಿದ ಕ್ರಿಸ್ತನಾಗಿದ್ದೇನೆ. I sing all these good songs. ನಾನು ಎಲ್ಲಾ ಹಾಡುಗಳನ್ನ ಹಾಡ್ತೇನೆ, ಒಳ್ಳೆ ಹಾಡುಗಳನ್ನ. Therefore I must produce fruit. ಅದರಿಂದ ನಾನು ಒಳ್ಳೆ ಫಲಗಳನ್ನ ಕೊಡಬೇಕು. Jesus is coming to you to see if there's any fruit inside you. ಯೇಸು ಕ್ರಿಸ್ತನ್ ಬಂದು ನಿಮ್ಮಲ್ಲಿ ಏನಾದರೂ ಫಲ ಇದೆ ಎಂಬುದಾಗಿ ಆತನ ಎದುರು ನೋಡ್ತಾನೆ. The fruit to demonstrate his kingdom. ಆ ಫಲಗಳು ಯೇಸು ಕ್ರಿಸ್ತನ ರಾಜ್ಯವನ್ನ ತೋರಿಸಿಕೊಡ್ತದಂತಾಗಿದೆ. The fruit of faith because of the word of Christ which is dwelling in your heart. ಇಲ್ಲಿ ವಿಶ್ವಾಸದ ಫಲ ಹೆಂಗ್ ಬರ್ತದೆ ಅಂದ್ರೆ ಆತನ ವಾಕ್ಯ ನಿಮ್ಮಲ್ಲಿ ಇರೋದ್ರಿಂದ ಅದು ಬರ್ತದೆ. When Jesus comes, no fruit. ಅಲ್ಲಿ ಯೇಸು ಕ್ರಿಸ್ತನ ಬಂದಾಗ ಅಲ್ಲಿ ಫಲಗಳು ಇರಲಿಲ್ಲ. Jesus says nobody eat of you again. ಅಲ್ಲಿ ಯೇಸು ಕ್ರಿಸ್ತನ ಇನ್ನಲ್ಲಿ ಯಾರು ಇನ್ಮೇಲೆ ಫಲ ತಿನ್ನದೇ ಹೋಗಲಿ ಎಂಬುದಾಗಿ ಆತನ ಹೇಳ್ತಾರೆ. Now come to verse 20. ಇವಾಗ 20ನೇ ವಾಕ್ಯಕ್ಕೆ ಬನ್ನಿ. Now in the morning as they passed by, ಅದಾದ್ಮೇಲೆ ಅವರು ಬೆಳಗ್ಗೆ ಆ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ they saw the fig tree dried up from the roots. ಆತನ ಹೇಳಿದ ನಂತರ ಅಂಜೂರದ ಮರ ಬೇರು ಸಮೇತ ಒಣಗಿ ಹೋಗಿತ್ತು. There are 2 realms, the seen realm and the unseen realm. ಇಲ್ಲಿ ಎರಡು ವಿಧದ ಪರಿಮಾಣಗಳಿದೆ, ಒಂದು ನೋಡುವುದು, ಇನ್ನೊಂದು ಕಾಣಿಸದೇ ಇರುವುದು. One is the root, ಒಂದು ಬೇರು, one is the tree. ಇನ್ನೊಂದು ಮರ. The Bible says the fig tree dried up from the roots. ಇಲ್ಲಿ ಸತ್ಯವೇದ ಹೇಳ್ತದೆ ಆ ಮರವು ಬೇರಿಂದ ಒಣಗಿ ಹೋಯಿತು ಎಂಬುದಾಗಿ. So what did Jesus do? ಇಲ್ಲಿ ಯೇಸು ಕ್ರಿಸ್ತನು ಏನು ಮಾಡ್ತಾರೆ? According to Mark 11:23, ಮಾರ್ಕನ 11:23 ಪ್ರಕಾರ he spoke to his problem. ಅವನ ಸಮಸ್ಯೆ ನೋಡಿ ಮಾತಾಡ್ತಾ ಇದ್ದಾರೆ. And the root started to die first. ಅಲ್ಲಿ ಮೊದಲು ಯಾವ್ದು ಗೊತ್ತಾ ಸತ್ತೋಯ್ತು? ಬೇರು ಸತ್ತೋಯ್ತು ಅಲ್ಲಿ. But the green leaves were still available on that particular point of time. ಆ ಸಮಯದಲ್ಲಿ ಅಲ್ಲಿ ಎಲೆಗಳು ಅಲ್ಲಿ ಇದ್ದುವ ಆ ಸಮಯದಲ್ಲಿ. But one Peter said, Lord, you know what? The fig tree you cursed yesterday has dried up. ಅಲ್ಲಿ ಪೇತ್ರನು ಹೇಳ್ತಾನೆ, ದೇವರು ನಿನ್ನೆ ಶಪಿಸಿಕೊಟ್ಟಲ್ಲ ಮರ ಇವಾಗ ಒಣಗೋಗಿದೆ ಎಂಬುದಾಗಿ. Now Peter is looking at the response of Jesus after 24 hours. ಇಲ್ಲಿ ಪೇತ್ರನು ಯೇಸು ಕ್ರಿಸ್ತನು ಮಾತಾಡಿದ ಮೇಲೆ 24 ಗಂಟೆಗಳ ಮೇಲೆ ಅದರ ಫಲಿತಾಂಶವನ್ನು ನೋಡ್ತಾ ಇದ್ದಾರೆ. He is seeing the manifestation of faith. ಅಲ್ಲಿ ವಿಶ್ವಾಸದ ಪ್ರತ್ಯಕ್ಷವನ್ನ ಆತನು ನೋಡ್ತಾ ಇದ್ದಾನೆ. But when Jesus spoke that word, ಆದರೆ ಯೇಸು ಕ್ರಿಸ್ತನು ಮಾತಾಡಿದ ನಂತರ instantly that root started to die in the spiritual realm. ಇಲ್ಲಿ ಆತ್ಮಿಕ ಪರಿಮಾಣದಲ್ಲಿ ಆ ಯೇಸು ಕ್ರಿಸ್ತನು ಮಾತನಾಡುವಾಗ
ನೋಡುವಾಗಲೇ ಅಲ್ಲಿ ಬೇರು ಒಣಗಿ ಹೋಯಿತು. Because the manifestation may take 24 hours. ಆ ಪ್ರತ್ಯಕ್ಷವಾಗಿ ನೋಡುವುದು ಸಮಯ ತೆಗೆದುಕೊಳ್ಳಬಹುದು. But at that point of time the tree started to die at the root level itself. ಯೇಸು ಕ್ರಿಸ್ತನು ಮಾತನಾಡಿದಾಗಲೇ ಬೇರಿನಿಂದ ಒಣಗಿ ಹೋಗಲು ಪ್ರಾರಂಭವಾಯಿತು. Today the devil will tell you it is not working. ಇಲ್ಲಿ ಸೈತಾನ ಹೇಳ್ತಾನೆ, ನಿಮಗೆ ಹೇಳ್ತಾನೆ ಇದು ಕೆಲಸ ಮಾಡ್ತಿಲ್ಲ You ಎಂಬುದಾಗಿ. are talking faith, faith is not going to work. ನೀನು ಹೇಳ್ತೀಯ ವಿಶ್ವಾಸ ಅಂತ, ವಿಶ್ವಾಸ ಏನು ಮಾಡ್ತಾ ಇಲ್ವಲ್ಲ. But remember, every time you speak faith, it starts to work in the unseen realm. ಇನ್ನು ಯಾವಾಗ ನೀವು ವಿಶ್ವಾಸದಲ್ಲಿ ಮಾತಾಡ್ತಿರೋ ಅದು ಕಣ್ಣಿಗೆ ಕಾಣಿಸದ ಪರಿಮಾಣದಿಂದ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. But after a certain time it will manifest in the natural realm. ಅದು ಕೆಲವೊಂದು ಸಮಯಗಳ ನಂತರ ನಮ್ಮ ಕಾಣಿಸುವ ಲೋಕದಲ್ಲಿ ಪ್ರತ್ಯಕ್ಷವಾಗಿ ನಾವು ನೋಡಬಹುದು. The doctors told my wife when we were married, you will not have children. ಇಲ್ಲಿ ನಾನು ಮದುವೆ ಆದ ಮೇಲೆ ಹೊಸದ ದಿನಗಳಲ್ಲಿ ನಾನು ಪತ್ನಿಗೆ ವೈದ್ಯರು ಹೇಳಿದ್ರು, ನಿನ್ನ ಮಗು ಹೇರಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದ್ರು. And the doctor examined me. ಅವ್ರು ನನ್ನನ್ನು ಕೂಡ ಪರೀಕ್ಷೆ and said you also have a problem. ಅವ್ರು ಹೇಳಿದ್ರು ನಿನಗೂ ಕೂಡ ತೊಂದರೆ ಇದೆ ಎಂಬುದಾಗಿ. Two problems is a multiple problem. ಎರಡು ತೊಂದರೆಗಳು ಸೇರಿ ಅನೇಕ ತೊಂದರೆಗಳಾಯಿತು. In the natural, no chance of children. ಸ್ವಾಭಾವಿಕವಾಗಿ ನನಗೆ ಮಕ್ಕಳು ಹುಟ್ಟಲು ಸಾಧ್ಯವೇ ಇಲ್ಲ. But in the spirit we have the possibility because we are walking by faith. ಆದರೆ ಆತ್ಮಿಕ ಲೋಕದಲ್ಲಿ ಅದಕ್ಕೆ ಎಲ್ಲಾ ಸಾಧ್ಯತೆಗಳಿತ್ತು, ಯಾಕಂದ್ರೆ ನಾವು ವಿಶ್ವಾಸದಲ್ಲಿ ನಡೀತಾ ಇದ್ವಿ. And we started believing and saying, Lord, thank you that we have children. ನಾವು ನಂಬಿಕೆಯಿಂದ ಹೇಳಿದ್ರೆ ದೇವರೇ ಸ್ತೋತ್ರ, ನಮಗೆ ಮಕ್ಕಳು ಹುಟ್ಟಿದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿದ್ವಿ ನಾವು. And we actually went and bought some clothes for a baby even before the baby was born. ನಾವು ಮಗು ಹುಟ್ಟೋದಕ್ಕಿಂತ ಮುಂಚೆನೇ ಹೋಗಿ ಎಲ್ಲ ಬಟ್ಟೆಗಳನ್ನ ತೆಗೆದುಕೊಂಡು ಬಂದ್ಬಿಟ್ವಿ ನಾವು. And that's why I recommend people who do not have children, I tell them go buy clothes for your baby. ನಾನು ಯಾರಂದ್ರೆ ಮಕ್ಕಳಿಲ್ಲ ಅಂದ್ರೆ ನಾನು ಹೇಳ್ತೀನಿ ಫಸ್ಟ್ ಹೋಗಿ ಮಕ್ಕಳಿಗೆ ಬಟ್ಟೆ ತಗೊಂಡು ಬಂದ್ಬಿಡಿ ನೀವು. And recently we prayed for a sister and she conceived and I told her the same thing. Go to the store and buy clothes. ಕೆಲವೊಂದು ದಿನಗಳ ಮುಂದೆ ಮಕ್ಕಳು ಹೇಳಿದೆ, ಒಬ್ಬ ಸ್ತ್ರೀಗೆ ನಾನು ಪ್ರಾರ್ಥನೆ ಮಾಡಿದ ನಂತರ ಹೇಳಿದೆ, ಮೊದಲು ಹೋಗಿ ಮಗು ಬಟ್ಟೆ ತಗೊಬನ್ನಿ ಅಂತ ಹೇಳ್ಬಿಟ್ಟೆ ನಾನು. Because faith is not I believe. ಇಲ್ಲಿ ವಿಶ್ವಾಸ ನಾನು ನಂಬುತ್ತೇನೆ ಹೇಳೋದಲ್ಲ. Faith is action. ಇಲ್ಲಿ ವಿಶ್ವಾಸ ಎಂಬುದು ಕಾರ್ಯ. Based on the word of God. ದೇವರ ವಾಕ್ಯದ ಮೇಲೆ ಮಾಡುವ ಕಾರ್ಯ. Faith is not just a feeling. ಅದು ಬರೋ ಅನುಭವ ಅಲ್ಲ. Some of us want to feel very good. ಕೆಲವರಿಗೆ ಒಳ್ಳೆದಾಗ ಅನುಭವ ಆಗಬೇಕು. I feel chills going up and down my spine. ನನ್ನ ದೇಹದ ಫುಲ್ ಚುಮ್ ಅಂತಿದೆ, ನಾನು ಚೆನ್ನಾಗಿ ಆಗ್ತಿದೆ ಎಂಬುದಾಗಿ ಕೆಲವರು ಹೇಳ್ತಾರೆ. God is not in the business of sending chills and thrills. ದೇವರು ನಿನಗೆ ಮೈಯನ್ನು ರೋಮಾಂಚನಗೊಳಿಸುವುದು, ಒಳ್ಳೆ ಕಾರ್ಯಕ್ಕೆ ಅನುಭವವನ್ನು ಕೊಡೋದಲ್ಲ ದೇವರ ಕೆಲಸ. Faith is reality. ಇಲ್ಲಿ ವಿಶ್ವಾಸ ಎಂಬುದು ವಾಸ್ತವಿಕವಾಗಿದೆ. Faith is to carry your only son Isaac and go to the mountain to sacrifice him. ಇಲ್ಲಿ ವಿಶ್ವಾಸ ಎಂಬುದು ನೀನು ಒಬ್ಬನೇ ಮಗನನ್ನು ಬೆಟ್ಟಕ್ಕೆ ತೆಗೆದುಕೊಂಡು ಹೋಗಿ ಬಲಿ ಕೊಡುವುದೇ ವಿಶ್ವಾಸ. No thrills, no chills. ಇಲ್ಲಿ ರೋಮಾಂಚನಗೊಳ್ಳುವುದು ಅನುಭವ ಅಲ್ಲ, ಇದು It is a reality. ಅದು ನಿಜವಾಗಿದೆ. Knowing God will raise my son back. ಇಲ್ಲಿ ಏನ್ ಗೊತ್ತಾ, ದೇವರು ನನ್ನ ಮಗನ ಎಬ್ಬಿಸ್ತಾನೆ ಎಂಬುದು ತಿಳಿದುಕೊಳ್ಳುವುದೇ ವಿಶ್ವಾಸ. And so you continue to speak faith. ನೀವು ವಿಶ್ವಾಸನ ಮಾತಾಡ್ತಾನೆ ಇರಿ. That problem will dry up from the roots. ಆ ತೊಂದರೆಗಳು ಬೇರಿನಿಂದ ಒಣಗಿ ಹೋಗ್ತವೆ. But you need to continuously keep firing the word of faith. ಆದ್ರೆ ನೀವು ಯಾವಾಗಲೂ ಆ ವಾಕ್ಯವನ್ನು ಕಳಿಸ್ತಾ ಇರಬೇಕು. And that's why I recommend you please listen to my teachings on faith over and over again, because that's how the bullets for the faith will come. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವಾಗಲೂ ನನ್ನ ವಾಕ್ಯವನ್ನು ಕೇಳ್ತಾರೆ ವಿಶ್ವಾಸದ ಬಗ್ಗೆ, ಅವಾಗಲೇ ಅದಕ್ಕೆ ಶಕ್ತಿ ನಿಮ್ಗೆ ಬರೋದು, ಬೆಂಕಿ ಹಾಗೆ ಶಕ್ತಿ ನಿಮಗೆ ಸಿಗೋದಾಗೆ. So 6 points about faith. Point number 1. ಮೊದಲನೇ ಕಾರ್ಯ, faith is the parent force of everything. ಇಲ್ಲಿ ವಿಶ್ವಾಸವು ಎಲ್ಲಾ ಕ್ರಿಯೆಗಳ, ಎಲ್ಲಾ ಶಕ್ತಿಗಳ ಪಿತೃ ಅಥವಾ ಮೂಲ ಶಕ್ತಿ ಎಂಬುದಾಗಿ ಹೇಳಬಹುದು. God is a faith God. ದೇವರು ವಿಶ್ವಾಸದ ದೇವರು. He stands on the shores of nothing and calls the earth into existence. ಅವನು ಇಲ್ಲದೇ ಇರುವುಗಳನ್ನು ನೋಡಿ ಇರುವಂತದಾಗಿ ಕರೆಯುವಾತನಾಗಿದ್ದಾನೆ. He looks at darkness. ಆತನು ಕತ್ತಲೆಯನ್ನು ನೋಡಿ and said let there be light. ಅವನು ಬೆಳಕಾಗಲಿ ಅಂತ ಹೇಳಿದ್ರು. He looks at the expanse in the heavens. ಆತನು ಆಕಾಶದ ಅಗಾಧಗಳನ್ನು ನೋಡಿ and he speaks the constellations into place. ಆತನು ನಕ್ಷತ್ರ ಪುಂಜಗಳನ್ನು ನೋಡಿ ಮಾತಾಡ್ತಾ ಇದ್ದಾರೆ. and it was so. ಅದು ಹಾಗೆ ಆಯಿತು. billions of galaxies. ಲಕ್ಷಾಂತರ ಕೋಟ್ಯಾಂತರ ಆಕಾಶಗಳು. How powerful is the word of our God. ಎಷ್ಟು ಬಲವಾದ ನೋಡಿ ದೇವರ ವಾಕ್ಯ. and yet he wants to speak to me. ಆದರೂ ಸಹ ಆತ ನನ್ನ ಹತ್ರ ಮಾತಾಡಲು ಇಚ್ಛಿಸುತ್ತಾನೆ. he wants to spend time with me. ಆತ ನನ್ನ ಜೊತೆ ಸಮಯ ಕಳೆಯಲು ಇಚ್ಛಿಸುತ್ತಾನೆ. scientists are baffled at the rate the universe is expanding. ಇಲ್ಲಿ ವಿಜ್ಞಾನಿಗಳು ಎಷ್ಟು ಆಶ್ಚರ್ಯ ಪಡ್ತಾ ಇದ್ದಾರೆ, ಎಷ್ಟು ನಮ್ಮ ಪ್ರಪಂಚ ದೊಡ್ಡದಾಗ್ತಿದೆ ಎಂಬುದು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. our earth is very very small. ನಮ್ಮ ಪ್ರಪಂಚ ತುಂಬಾ ಚಿಕ್ಕದು. in compared to our own Milky Way. ನಮ್ಮ ಗ್ಯಾಲಕ್ಸಿಯಲ್ಲಿ ನೋಡಿದ್ರೆ ಅದು ನಮ್ಮ ಪ್ರಪಂಚ ತುಂಬಾ ಚಿಕ್ಕದಾಗಿದೆ. you can't even put a pin drop on the size of the earth. ನಾವು ಪ್ರಪಂಚ ಎಷ್ಟು ಚಿಕ್ಕದ್ರೆ ಅದು ಪಿನ್ ಕೂಡ, ಸೂಜಿ ಮೂಗಿನ ಕೂಡ ನೀವು ಇದು ಮಾಡಕ್ಕಾಗಲ್ಲ. that is in our local Milky Way. ಇದು ನಮ್ಮ ಇರುವ ನಕ್ಷತ್ರ ಪುಂಜದಲ್ಲಿ. we are not talking about neighborhood galaxies. ನಮ್ಮ ಪಕ್ಕದಲ್ಲಿರುವ ಎಲ್ಲ ನಕ್ಷತ್ರ ಪುಂಜಗಳ ಬಗ್ಗೆ ಮಾತಾಡ್ತಿಲ್ಲ ನಾವು. it is how small the earth is. ಅಷ್ಟು ಚಿಕ್ಕದಾಗಿದೆ ಪ್ರಪಂಚ. and we are fighting for land and property. ನಾವು ಇಲ್ಲಿ ನೆಲಕ್ಕೋಸ್ಕರ ಜಗಳಾಡ್ತಾ ಇದ್ದೇವೆ. come on, let us lift up our heads to the heavens. ಅದು ನಾವು ತಲೆಗಳನ್ನೆತ್ತಿ ನಮ್ಮ ಕಣ್ಣುಗಳ ಮೇಲೆ look up the glory of God. ದೇವರ ಮಹಿಮೆಯನ್ನು ನೋಡಿ. he is a mighty God. ಆತನು ಬಲವಾದ ದೇವರು. and he wants to talk to you and me. ಆತನು ನಿಮ್ಮ ಹತ್ರ ಮಾತಾಡಲು ಇಚ್ಛಿಸುತ್ತಾರೆ. and we are so busy. ಆದ್ರೆ ನಾವು ತುಂಬಾ ಬ್ಯುಸಿ ಆಗಿದ್ದೇವೆ. faith starts by spending time with the word of God. ಇಲ್ಲಿ ವಿಶ್ವಾಸ ಎಂಬುದು ದೇವರ ವಾಕ್ಯದಲ್ಲಿ ಕಳೆಯುವ ಸಮಯದಿಂದನೇ ಪ್ರಾರಂಭ ಆಗೋದು. point number 2. ಎರಡನೇದಾಗಿ, all things respond to faith.
ಎಲ್ಲಾ ವಿಷಯಗಳು ವಿಶ್ವಾಸಕ್ಕೆ ಪ್ರತಿಕ್ರಿಯಿಸಲೇಬೇಕು. Because if the word of faith created the world, ಇಲ್ಲಿ ವಿಶ್ವಾಸದ ವಾಕ್ಯವು ಪ್ರಪಂಚನ ಉತ್ಪತ್ತಿ ಮಾಡಿತಂದರೆ the world has to respond to the faith because that's what made it. ಇಲ್ಲಿ ಪ್ರಪಂಚವು ವಿಶ್ವಾಸಕ್ಕೆ ಪ್ರತಿಕ್ರಿಯಿಸಲೇಬೇಕು, ಯಾಕಂದ್ರೆ ವಿಶ್ವಾಸದಿಂದಲೇ ಪ್ರಪಂಚವು ಉಂಟಾಯಿತು. Hebrews chapter 1 verse 3 says, ಇಬ್ರಿಯ 1:3 ಹೇಳ್ತದೆ, who being the brightness of his glory and the express image of his person, and upholding all things by the word of his power. ಈತನು ದೇವರ ಮಹಿಮೆ ಪ್ರಕಾಶನು, ಆತನ ವ್ಯಕ್ತಿತ್ವದ ಪ್ರತಿರೂಪವು, ತನ್ನ ಬಲವು ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು. Word of his power. ಆತನು ತನ್ನ ವಾಕ್ಯದ ಬಲ. So it's not the power of his word. ಇದು ವಾಕ್ಯದ ಬಲದ ವಾಕ್ಯವಲ್ಲ. That is also true, but it is says word of his power. ಆದ್ರೆ ಇಲ್ಲಿ ಇನ್ನೊಂದು ಬಾರಿ ಹೇಳ್ತದೆ ವಾಕ್ಯದ ಬಲ. So the emphasis is not on the power, the emphasis on the word. ಇಲ್ಲಿ ನಾವು ಅಲ್ಲಿ ದೃಢವಾಗಿ ಹೇಳುವುದು ಬಲದ ಮೇಲೆ ಅಲ್ಲ, ವಾಕ್ಯದ ಮೇಲೆ. So that word contains the power. ಇಲ್ಲಿ ವಾಕ್ಯದಲ್ಲಿ ಬಲ ಇರೋದು. And so if you use that power, the word of the power, ಆ ವಾಕ್ಯದ ಬಲವನ್ನು ನೀವು ಉಪಯೋಗಿಸಿದಾಗ things will change in your ಇಲ್ಲಿ life. ಕಾರ್ಯಗಳು ಬದಲಾವಣೆ ಆಗ್ತದೆ. So anything that you want, ಯಾವುದಾದ್ರೂ ನಿಮ್ಗೆ ಬೇಕಾದ್ರೆ use the main power which is the word. ಇಲ್ಲಿ ನೀವು ಮೂಲಭೂತವಾದ ಶಕ್ತಿ ಅಂದ್ರೆ ವಾಕ್ಯವನ್ನ ಉಪಯೋಗಿಸಿಕೊಳ್ಳಿ. If you want a job, ನಿಮ್ಗೊಂದು ಕೆಲಸ ಬೇಕಂದ್ರೆ this word can create a job. ಈ ವಾಕ್ಯ ಒಂದು ಕೆಲಸವನ್ನು ಸೃಷ್ಟಿಸಲು ಸಾಧ್ಯ. Because this word created the heaven and the earth without nothing. ಇಲ್ಲಿ ಯಾಕೆ ವಾಕ್ಯವು ಏನು ಇಲ್ಲದ್ರಿಂದ ಪ್ರಪಂಚನೇ ಉಂಟು ಮಾಡಿತು. So to get you a table and chair and give you a position, the word can create it. ನಿಮಗೊಂದು ಚೇರ್ ಮತ್ತೆ ಟೇಬಲ್ ಕೊಡಕ್ಕೆ ವಿಶ್ವಾಸದಿಂದ ಆಗೋದಿಲ್ವಾ? And if you want a business that you're doing and you want clients to come to your business, ನಿಮ್ಮ ಉದ್ಯೋಗ ಮಾಡ್ತೀರಿ, ನಿಮ್ಮ ಉದ್ಯೋಗಕ್ಕೆ ಅನೇಕರು ಬರಬೇಕಂದ್ರೆ spend time with the word. ದೇವರ ವಾಕ್ಯದಲ್ಲಿ ಸಮಯ ಕಳೆಯಿರಿ. Speak that word. ಆ ವಾಕ್ಯವನ್ನು ಮಾತಾಡಿ. This word will attract people and they will come to your business. ಆ ವಾಕ್ಯವು ಅನೇಕರನ್ನು ಆಕರ್ಷಣೆಗೊಂಡು ನಿಮ್ಮ ಹತ್ರ ಕರ್ಕೊಂಡ್ ಬರ್ತದೆ. Things will respond to faith. ಎಲ್ಲಾ ಕಾರ್ಯಗಳು ವಿಶ್ವಾಸಕ್ಕೆ ಪ್ರತಿಕ್ರಿಯಿಸಬೇಕು. Let us stop crying and begin to use the word of faith. ಅಳೋದನ್ನ ಬಿಟ್ಟು ದೇವರ ವಾಕ್ಯವನ್ನು ಉಪಯೋಗಿಸಿ. Some of us cry and say, Lord, don't you know that I'm suffering? ನೀವು ಹೇಳ್ತಾರೆ ದೇವರೇ ಕಣ್ಣೀರ್ ಬಿಟ್ಟು ಹೇಳ್ತಾರೆ, ದೇವರೇ ನನ್ನ ಕಷ್ಟದಲ್ಲಿರೋದು ಗೊತ್ತಾಗ್ತಿಲ್ವಾ The ದೇವರೇ? Lord says, I've given you faith. ದೇವರು ಹೇಳ್ತಾರೆ ನಿಂಗೆ ವಿಶ್ವಾಸ ಕೊಟ್ಟಿದ್ದೇನೆ. If somebody says, I'm very, very hungry, brother, I haven't eaten for 1 week. ನೀವು ಕೆಲವರು ಹೇಳ್ತಾರೆ ದೇವ ನಾನು ತುಂಬಾ ಹೊಟ್ಟೆ ಹಸಿದೆ, ಒಂದು ವಾರದಿಂದ ಊಟನೇ ಮಾಡಿಲ್ಲ. But you go to their house, ಅವ್ರ ಮನೆಗೆ ಹೋದ್ರೆ rice, dal, sugar, masala, everything is there in the kitchen. ಅಲ್ಲಿ ಅಕ್ಕಿ, ಬೇಳೆ, ಸಕ್ಕರೆ ಎಲ್ಲ ಅವ್ರ ಅಡಿಗೆ ಮನೇಲಿ ಇರ್ತದೆ. What do you think I will tell them? ನಾನು ಏನ್ ಅನ್ಕೋತೀರ ನಾನು You ಹೇಳ್ತೀನಿ, have everything in the kitchen, just make yourself a meal and you don't have to be hungry. ನಿಮ್ಮ ಮನೇಲಿ ಎಲ್ಲ ಇದೆಯಲ್ಲ, ನೀನ್ ಅದನ್ನ ಅಡಿಗೆ ಮಾಡ್ಕೊಂಡು ತಿನ್ನು ನೀನು. Same way the Lord wants to tell you, you have the power of faith inside your spirit man, use it. ಅದೇ ತರ ದೇವರು ಹೇಳ್ತಾರೆ ನಿನ್ನ ಹತ್ರ ವಿಶ್ವಾಸ ಇದೆ, ನಿನ್ನ ಆತ್ಮಿಕ ಮನುಷ್ಯರಲ್ಲಿ ಬಲ ಇದೆ, ಅದನ್ನ ಉಪಯೋಗಿಸ್ಕೋ. Number 4. ನಾಲ್ಕನೇದಾಗಿ We create our world with the word. ಇಲ್ಲಿ ವಾಕ್ಯದ ಮುಖಾಂತರ ನಮ್ಮ ಪ್ರಪಂಚವನ್ನು ನಾವು ಸೃಷ್ಟಿಸಲು ಸಾಧ್ಯ. You see, every single one of us have our own personal world. ಇಲ್ಲಿ ಎಲ್ಲರಿಗೂ ಅವರಿಗೆ ಆದ ವೈಯಕ್ತಿಕವಾದ ಪ್ರಪಂಚ ಇರ್ತದೆ ಅಥವಾ ಸುತ್ತಮುತ್ತಲ ಲೋಕ ಇರ್ತದೆ. Adam, his world was the Garden of Eden. ಇಲ್ಲಿ ಆದಾಮನಿಗೆ ತನ್ನ ಪ್ರಪಂಚವು ಏದೆನ್ ತೋಟವಾಗಿತ್ತು. You have your own world. ನಿಮಗೂ ಸಹ ನಿಮ್ಮ ವೈಯಕ್ತಿಕವಾದ ಒಂದು ಪ್ರಪಂಚ ಇದೆ. In the world contains your family, your business, your work and all these things. ನಿಮ್ಮ ಪ್ರಪಂಚದಲ್ಲಿ ನಿಮ್ಮ ಕುಟುಂಬ, ನಿಮ್ಮ ಕೆಲಸ, ನಿಮ್ಮ ಮತ್ತೊಂದು ಉದ್ಯೋಗಗಳು ಅದರಲ್ಲಿ ಇರ್ತವೆ. If God can create this world by speaking, ಇಲ್ಲಿ ದೇವರು ಮಾತಾಡೋದ ಮುಖಾಂತರ ಈ ದೊಡ್ಡ ಪ್ರಪಂಚನ ಉಂಟು ಮಾಡುವುದಾದರೆ, you can align your world by you speaking. ನೀವು ನಿಮ್ಮ ಪ್ರಪಂಚವನ್ನು ನಿಮ್ಮ ಮಾತಿನ ಮುಖಾಂತರ ಸರಿಪಡಿಸಿಕೊಳ್ಳಬಹುದು. If there's whatever there may be not right, start speaking the word of God. ನಿಮ್ಮ ಪ್ರಪಂಚ ಏನಾದರೂ ತಪ್ಪಾಗಿದ್ರೆ ಅದನ್ನ ಮಾತನಾಡಿ ಸರಿಪಡಿಸಿ ಅದನ್ನ. Proverbs 18:21 says, ಆ ಜ್ಞಾನೋಕ್ತಿಗಳು 18:21 ಹೇಳ್ತದೆ, death and life are in the power of the tongue. ಇಲ್ಲಿ ಮರಣ ಮತ್ತು ಜೀವದ ಬಲಗಳು ನಿಮ್ಮ ನಾಲಿಗೆ ಅಧಿಕಾರದಲ್ಲಿದೆ. Sometimes when we pray, ನಾವು ಪ್ರಾರ್ಥನೆ ಮಾಡುವಾಗ that prayer sounds like death. ಅಲ್ಲಿ ನಾವು ಪ್ರಾರ್ಥನೆ ಮರಣವಾಗಿ ಕಾಣಿಸ್ಕೊಳ್ತೇವೆ. Oh Lord, my life is very bad. ನಾವು ಅನ್ಕೋ ದೇವರೇ ನನ್ನ ಜೀವನ ಕೆಟ್ಟದಾಗಿದೆ. My relative is hopeless. ನಮ್ಮ ಸಂಬಂಧಿಕರೆಲ್ಲ ಕೆಟ್ಟದಾಗಿದ್ದಾರೆ. My spouse is very bad. ನನ್ನ ಹೆಂಡತಿ ತುಂಬಾ ಕೆಟ್ಟವಳಾಗಿದ್ದಾಳೆ. Nothing is working in my life. ಏನು ನನ್ನಲ್ಲಿ ನಡೀತಾ ಇಲ್ಲ. You are sending death. ನೀವು ಮರಣವನ್ನ ಕಳಿಸ್ಕೊಡ್ತಾ ಇದ್ದೀರಾ. And death will kill you one day. ಆ ಮರಣ ನಿಮ್ಮ ಒಂದಿನ ನಿಮ್ಮನ್ನು ಸಾಯಿಸ್ತದೆ. Whatever you speak will come back to you. ನೀವೇನಾರ ಮಾತಾಡ್ತಿರೋ ಅದು ನಿಮಗೆ ವಾಪಸ್ ಬರ್ತದೆ. But if you speak life, ಅದನ್ನ ನೀವು ಜೀವನ ಮಾತಾಡಿದ್ರೆ you will grow. ನೀವು ಬೆಳೀತೀರಾ. The Bible says, and those who love it will eat its fruit. ಅದನ್ನು ಪ್ರೀತಿಸುವವರು ಅದರ ಫಲವನ್ನು ಅನುಭವಿಸುವರು. So begin to love the word of God and speak the word of God. ದೇವರ ವಾಕ್ಯವನ್ನು ಪ್ರೀತಿಸಿ ಅದನ್ನು ಮಾತನಾಡಿ. Number 5. ಐದನೇದಾಗಿ, you can have only what you choose to have. ನೀವು ಏನನ್ನು ಆಯ್ಕೆ ಮಾಡ್ತೀರೋ ಅದನ್ನು ಮಾತ್ರ ನೀವು ಹೊಂದಿಕೊಳ್ಳಲು ಸಾಧ್ಯ. You cannot have something you did not choose
choose to have. ನೀವು ಆಯ್ಕೆ ಮಾಡದೇ ಇರುವುದನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. You can't speak negative and expect positive. ನಕಾರಾತ್ಮಕ ಕಾರ್ಯಗಳನ್ನು ಮಾತನಾಡಿ ಸಕಾರಾತ್ಮಕ ಕಾರ್ಯಗಳನ್ನು ಹೊಂದಲು ಸಾಧ್ಯವಿಲ್ಲ. If I put a tomato seed, I will get a tomato. ನೀವು ಒಂದು ಟೊಮೊಟೊದ ಒಂದು ಬೀಜವನ್ನು ಹಾಕಿದ್ರೆ ಟೊಮೊಟೊನೇ ನಿಮಗೆ ಸಿಗೋದು. You will not get a lime after I put tomato seed. ಟೊಮೊಟೊ ಬೀಜವನ್ನು ಹಾಕಿ ನೀವು ನಿಂಬೆಹಣ್ಣು ಪಡೆಯಲು ಸಾಧ್ಯವಿಲ್ಲ. You can have what you choose to have. ನೀವು ಆಯ್ಕೆ ಮಾಡಿಕೊಳ್ಳುವುದೇ ನೀವು ಹೊಂದಿಕೊಳ್ಳಲು ಸಾಧ್ಯ. We just read death and life are in the power of your tongue. ನೀವು ಮರಣ ಮತ್ತು ಜೀವದ ಅಧಿಕ ಬಲವು ನಿಮ್ಮ ನಾಲಿಗೆಯಲ್ಲಿದೆ. Deuteronomy chapter 30 verse 19 says, ಧರ್ಮೋಪದೇಶ ಕಂಡ 30ನೇ ಅಧ್ಯಾಯ 19ನೇ ವಾಕ್ಯ ಹೇಳ್ತದೆ, I place before you life and death. ನಿನ್ನ ಮುಂದೆ ಮರಣ ಮತ್ತು ಜೀವವನ್ನು ಇಟ್ಟಿದ್ದೇನೆ. Blessing and cursing. ಅದು ಶಾಪವನ್ನು ಆಶೀರ್ವಾದವನ್ನು. Choose life that you and your descendants may live. ನೀನು ಮತ್ತು ನಿನ್ನ ಸಂತತಿಯವರು ಬದುಕುವಾಗಿ ಜೀವವನ್ನು ಆಯ್ಕೆ ಮಾಡಿಕೋ. So you choose. ನೀವು ಆಯ್ಕೆ ಮಾಡಿಕೊಳ್ಳಿ. God is not going to choose for you. ದೇವರು ನಿಮಗೋಸ್ಕರ ಆಯ್ಕೆ ಮಾಡೋದಿಲ್ಲ. Oh Lord, please help me. ದೇವರೇ ನನಗೆ ಸಹಾಯ ಮಾಡಪ್ಪ. God says, I've given you a choice. ದೇವರು ಹೇಳ್ತಾರೆ ನಿನಗೊಂದು ಆಯ್ಕೆ ಕೊಟ್ಟಿದ್ದೇನೆ. I gave Adam the choice. ನಾನು ಆದಾಮನಿಗೆ ಒಂದು ಆಯ್ಕೆ ಕೊಟ್ಟೆ. I'm giving you the choice. ನಿನಗೂ ಸಹ ಆಯ್ಕೆ ಕೊಡ್ತೇನೆ. You can choose life. ನೀನು ಜೀವನ ಉಪಯೋಗಿಸಬಹುದು. Or you can choose death. ಇಲ್ಲಾಂದ್ರೆ ನೀವು ಮರಣವನ್ನು ಆಯ್ಕೆ ಮಾಡ್ಕೋಬಹುದು. So you have the power to make a choice. ನಿಮ್ಮ ಹತ್ರನೇ ಆಯ್ಕೆ ಮಾಡುವ ಬಲ ಇರೋದು. Number 6. ಆರನೇದಾಗಿ, you are a prophet of your own destiny. ನಿಮ್ಮ ಜೀವನದ ಗುರಿಯ ಪ್ರವಾದಿ ನೀವೇ. God for the gift of the prophet. ದೇವರಿಗೆ ಸ್ತೋತ್ರ ಪ್ರವಾದನ ಆತ್ಮಕ್ಕಾಗಿ. But I want to tell you, you are the greatest prophet for your own life. ನಿಮ್ಮ ಜೀವಿತಕ್ಕೆ ಮಹತ್ವದ ಪ್ರವಾದಿ ನೀವೇ. If you say yes, it will things will align with you. ನೀವು ಹಂಗೆ ಹೌದಂತ ಹೇಳಿದ್ರೆ ಅದರ ಪ್ರಕಾರನೇ ನಡೆಯೋದು. What you say is what you'll have. ನೀವು ಹೇಳೋದೇ ನಿಮ್ಮ ಹತ್ರ ಬರೋದು ಸಾಧ್ಯ. That's what Mark 11:23-24 tells us. ಅದನ್ನೇ ಮಾರ್ಕ 11:23-24 ಹೇಳೋದು. He says, if you will believe, you will see the glory of God. If you believe. ನೀವು ನಂಬಿದರೆ ದೇವರ ಮಹಿಮೆಯನ್ನು ನೋಡ್ತೀರಾ. ನೀವು ನಂಬಿದರೆ ಮಾತ್ರ. And the Bible tells us ಸತ್ಯವೇದ ಹೇಳ್ತದೆ that this faith that you have will change your direction of your life. ನೀವಾಗಿ ನಿಮ್ಮಲ್ಲಿರುವ ವಿಶ್ವಾಸ ನಮ್ಮ ಜೀವನದ ದಿಕ್ಕನ್ನ ಮತ್ತು ಕಾರ್ಯಗಳನ್ನ ಬದಲಾವಣೆ ಮಾಡುತ್ತೆ. 78:41 and they tempted God and limited the Holy One of Israel. ಹೌದು, ಅವರು ತಿರುಗಿ ಬಿದ್ದು ದೇವರನ್ನು ಪರೀಕ್ಷಿಸಿ ಇಸ್ರೇಲ್ನ ಪರಿಶುದ್ಧನಿಗೆ ಮಿತಿ ಮಾಡಿದರು. You see, you can limit the power of God by not walking by faith. ನೀವು ವಿಶ್ವಾಸದಲ್ಲಿ ನಡೆಯದೇ ಇದ್ದ ಕಾರಣ ದೇವರ ಶಕ್ತಿಯನ್ನು ಮಿತಿಯಲ್ಲಿ ಇಟ್ಕೊಳ್ಳಬಹುದು. There is one question that we always have. ನಾವು ಒಂದು ಪ್ರಶ್ನೆಯಲ್ಲಿ ನಮ್ಮ ಮನಸ್ಸಲ್ಲಿ ಇರ್ತದೆ, if God is so powerful, ದೇವರು ಇಷ್ಟು ಶಕ್ತಿಶಾಲಿಯಾಗಿದ್ದಾರೆ, why isn't he doing something in my life? ಯಾಕೆ ದೇವರು ನನ್ನ ಜೀವಿತದಲ್ಲಿ ಕೆಲಸ ಮಾಡ್ತಾ ಇಲ್ಲ? God has to work through your faith. ದೇವರು ಯಾವಾಗಲೂ ನಿಮ್ಮ ವಿಶ್ವಾಸದ ಮುಖಾಂತರ ಕೆಲಸ ಮಾಡ್ತಾರೆ. In the Bible there are many instances where the Lord says, according to your faith be it unto you. ಅನೇಕ ಸ್ಥಳಗಳಲ್ಲಿ ಸತ್ಯವೇದದಲ್ಲಿ ದೇವರು ಹೇಳ್ತಾರೆ, ನಿನ್ನ ನಂಬಿಕೆ ಪ್ರಕಾರವೇ ನಿನಗೆ ಆಗಲಿ ಎಂಬುದಾಗಿ ದೇವರು ಹೇಳ್ತಾರೆ. We made a mention of the Syrophoenician woman. ಇಲ್ಲಿ ಸೈರೋಫಿನಿಷಿಯನ್ ಮಹಿಳೆ ಬಗ್ಗೆ ನಾವು ಕೇಳಿದ್ವಿ. He said that whatever you said, according to what you said, let it be done to you. ಅವ್ರು ಹೇಳಿದ್ರೆ ನೀನೇನೆಲ್ಲ ಮಾತಾಡ್ತೀಯ ಅದರ ಪ್ರಕಾರವೇ ನಡೆಯಲಿ ಎಂಬುದಾಗಿ ಆತನು ಹೇಳಿದ. The Lord told the centurion the same thing, according to your faith be it unto you. ಇಲ್ಲಿ ಶತಾಧಿಪತಿಗೂ ದೇವರು ಹಾಗೆ ಹೇಳ್ತಾರೆ, ನೀನು ಹೇಳಿದ ಪ್ರಕಾರವೇ ಆಗಲಿ ಎಂಬುದಾಗಿ ದೇವರು ಹೇಳ್ತಾರೆ. The Lord told Bartimaeus, whatever you said, according to your faith be it unto you. ಬರ್ತಿಮೇಯನಿಗೂ ಸಹ ದೇವರು ಹೇಳ್ತಾರೆ, ನೀನು ಹೇಳಿದ ಪ್ರಕಾರವೇ ಹಾಗೆ ಆಗಲಿ ಎಂಬುದಾಗಿ. So they limited the Holy One of Israel. ಆತನ ಪರಿಶುದ್ಧ ದೇವರ ಶಕ್ತಿಯನ್ನು ಮಿತಿಕೊಂಡರು. Because they did not believe on him. ಯಾಕಂದ್ರೆ ಅವರು ಆತನನ್ನು ನಂಬಲಿಲ್ಲ. The power of Christ and the faith of Christ must flow through you. ಇಲ್ಲಿ ಕ್ರಿಸ್ತನ ಶಕ್ತಿ ನಿಮ್ಮ ಮುಖಾಂತರ ಹಾದು ಹೋಗ್ತದೆ. So if that faith is small, ಆ ವಿಶ್ವಾಸ ಸಣ್ಣದಾಗಿದ್ದರೆ, it is not the problem of God. ಇದು ದೇವರ ತೊಂದರೆ ಅಲ್ಲ. It is my problem. I'm not utilizing the faith of God working through my life. ಇದು ನನ್ನ ಸಮಸ್ಯೆ ಆಗಿದೆ, ಯಾಕಂದ್ರೆ ನಾನು ದೇವರ ಶಕ್ತಿಯನ್ನು ನನ್ನ ಮುಖಾಂತರ ಉಪಯೋಗಿಸ್ತಾ ಇಲ್ಲ. In front of me there are lights. ಇಲ್ಲಿ ನನ್ನ ಮುಂದೆ ಬೆಳಕುಗಳಿದೆ. And these lights are connected to electricity board. ಇಲ್ಲಿ ವಿದ್ಯುತ್ಗಳು ಅದರಲ್ಲಿ ಬೋರ್ಡ್ಗೆ ಸಂಪರ್ಕಗೊಂಡಿದೆ. And suppose the bulb is not working here. ಇಲ್ಲಿ ಬೆಳಕು ದೀಪ ಉರಿತಾ ಇಲ್ಲ ಅಂದ್ರೆ, it is foolish for me to call Bescom and complain. ಇಲ್ಲಿ ನಾನು ಬೆಸ್ಕಾಂ ಕಂಪನಿಗೆ ಫೋನ್ ಮಾಡೋದು ಮೂರ್ಖತನ. My bulb is not working. ನನ್ನ ದೀಪ ಉರಿತಾ ಇಲ್ಲಪ್ಪ. He'll say, hello, please change the bulb. ಅವನು ಹೇಳ್ತಾನೆ, ನಿನ್ನ ದೀಪವನ್ನು ಬದಲಾಯಿಸು ನೀನು. So the power of the EB electricity board is 100%. ಅಲ್ಲಿ ವಿದ್ಯುತ್ ಬರುವುದು 100% ಬಲ ಇದೆ ಅದರಲ್ಲಿ. Because my bulb is fused, the power is not reaching my house. ಇಲ್ಲಿ ದೀಪ ಕೆಲಸ ಮಾಡ್ತಿಲ್ಲ, ಅದಕ್ಕೆ ವಿದ್ಯುತ್ ಬಂದು ನನ್ನ ಮನೆಗೆ ತಲುಪ್ತಾ ಇಲ್ಲ. The power problem is with me. ಆ ಶಕ್ತಿಯ ವಿದ್ಯುತ್ ತೊಂದರೆ ನನ್ನಲ್ಲಿರೋದು. Whatever is born of God overcomes the world. ಯಾವುದೆಲ್ಲ ದೇವರಿಂದ ಹುಟ್ಟಿದೆಯೋ ಅದು ಲೋಕವನ್ನು ಜಯಿಸುವಂತದಾಗಿದೆ. And this is the victory that overcomes the world. ಈ ವಿಶ್ವಾಸವೇ ಲೋಕವನ್ನು ಜಯಿಸುವಂತದಾಗಿದೆ. My faith. ಯಾವುದು ಗೊತ್ತಾ? ನನ್ನ ವಿಶ್ವಾಸ. Your faith. ನಿನ್ನ ವಿಶ್ವಾಸ. You have world overcoming faith. ನೀನು ಲೋಕವನ್ನು ಜಯಿಸುವ ವಿಶ್ವಾಸ ನಿನ್ನಲ್ಲಿದೆ. Use it today. ಇದನ್ನು ಉಪಯೋಗಿಸಿಕೊಳ್ಳಿ. Against every circumstance and every situation. ಎಲ್ಲ ಸಂದರ್ಭಗಳಿಗೆ ವಿರೋಧವಾಗಿ, ಸನ್ನಿವೇಶಕ್ಕೆ ವಿರೋಧವಾಗಿ ಉಪಯೋಗಿಸಿ ಅದನ್ನ. Remember to keep hearing the word. ದೇವರ ವಾಕ್ಯವನ್ನು ಕೇಳ್ತಾನೆ ಇರಿ. But faith comes by hearing and hearing the word of God. ವಿಶ್ವಾಸ ಬರುವುದು ಕೇಳೋದ್ರಿಂದ, ದೇವರ ವಾಕ್ಯವನ್ನು ಕೇಳೋದ್ರಿಂದಲೇ ಬರುವುದು. Don't stop with this. ಇಲ್ಲಿಗೆ ನಿಲ್ಲಿಸಬೇಡಿ. Daily keep listening to the word. ದೇವರ ವಾಕ್ಯ ದಿನ ಕೇಳ್ತಾ ಇರಿ. And the word will lead you.
ಯಾಕಂದ್ರೆ ವಾಕ್ಯವು ನಿಮ್ಮನ್ನು ನಡೆಸಿಕೊಂಡು And the ಹೋಗ್ತದೆ. Holy Spirit will endorse the word of God. ಇಲ್ಲಿ ಪರಿಶುದ್ಧಾತ್ಮನು ವಾಕ್ಯದ ಮೇಲೆ ಕೆಲಸ ಮಾಡ್ತಾರೆ. I believe that you've received the word of faith. ನಾನು ನಂಬುತ್ತೇನೆ ವಿಶ್ವಾಸದ ವಾಕ್ಯನ ಪಡೆದುಕೊಂಡಿದ್ದೀರಾ Receive ಎಂಬುದಾಗಿ. this word and walk in victory. ನೀವು ಇದರ ವಾಕ್ಯವನ್ನು ಪಡೆದುಕೊಂಡು ಜಯಶಾಲಿಯಾಗಿ ನಡೆಯಿರಿ. You are called to be victorious in this present world. ಈ ಪ್ರಪಂಚದಲ್ಲಿ ಜಯಶಾಲಿಯಾಗಿ ಇರೋದಕ್ಕಾಗಿ ಕರೆಯಲ್ಪಟ್ಟವರು ನೀವು. When you make Jesus the Lord of your life, ನೀವು ಯೇಸು ಕ್ರಿಸ್ತನ ರಕ್ಷಕನನ್ನು ಅಂಗೀಕರಿಸಿಕೊಂಡಾಗ heaven came into your heart. ಆ ಪರಲೋಕವೇ ನಿಮ್ಮ ಹೃದಯದಲ್ಲಿ ಬಂತು. There's a nice hymn we used to sing. ಒಂದು ಒಳ್ಳೆಯ ಹಾಡಿದೆ, ಕೀರ್ತನೆ ಇದೆ. Heaven came down and glory filled my soul. ಪರಲೋಕವು ಕೆಳಗಡೆ ಇಳಿದು ಬಂದು ಆ ಮಹಿಮೆ ನನ್ನ ಆತ್ಮವನ್ನು ತುಂಬಿಸಿತು. Please don't wait to go to heaven to have a good time. ನೀವು ಪರಲೋಕಕ್ಕೆ ಹೋಗಿ ಚೆನ್ನಾಗಿರ್ತೀನಿ ಅಂತ ವೇಟ್ ಮಾಡಬೇಡಿ ನೀವು. Jesus comes, heaven is here inside my spirit man. ಯೇಸು ಕ್ರಿಸ್ತನ ಕೆಳಗಡೆ ಬಂದಾಗ ಪರಲೋಕವೇ ನಿಮ್ಮ ಒಳಗಡೆ ಇದೆ. So live that heavenly life. ಅಂತ ಪರಲೋಕ ಜೀವಿತವನ್ನು ಇಲ್ಲೇ ಜೀವಿಸಿ. Live that abundant life. ಅಂತ ಅಭಿವೃದ್ಧಿ ಜೀವಿತನ ಜೀವಿಸಿ. I like to pray with you. ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. Every sick person, place your hands on the area of your pain. ಅನಾರೋಗ್ಯ ಇದ್ರೆ ನೀವು ನೋವಿರುವ ಜಾಗದಲ್ಲಿ ನಿಮ್ಮ ಕೈ ಇಟ್ಕೊಳ್ಳಿ. By the word of faith I cast out that pain in the mighty name of Jesus Christ. ವಿಶ್ವಾಸದ ವಾಕ್ಯದಿಂದ ಯೇಸುವಿನ ನಾಮದಲ್ಲಿ ನೋವನ್ನು ನಿಮ್ಮ ದೇಹದಿಂದ ಹೋಗಲಿ ನಾನು ಆಜ್ಞಾಪಿಸುತ್ತೇನೆ. Any organ not working, let it work normally in the mighty name of Jesus. ಯಾವುದೇ ಅಂಗಾಂಗಗಳು ಕೆಲಸ ಮಾಡಿಲ್ಲ ಅಂದ್ರೆ ಯೇಸುವಿನ ನಾಮದಲ್ಲಿ ಕೆಲಸ ಮಾಡಲಿ ಎಂದು ಆಜ್ಞಾಪಿಸುತ್ತೇನೆ. People who are going through turmoil and tension in their head, please put your hand on your head. ನಿಮ್ಮ ಒತ್ತಡದಲ್ಲಿ ನೀವು ತಲೆನೋವು ಇರುವುದಾದ್ರೆ ನಿಮ್ಮ ತಲೆ ಮೇಲೆ ಕೈ ಇಟ್ಕೊಳ್ಳಿ. Some of us the headache is there not because of the headache, it's because of the confusion that is around you. ನಿಮಗೆ ಕೆಲವರಿಗೆ ತಲೆನೋವು ಇದೆ, ತಲೆನೋವು ಬಂದಿರೋದು ನಿಮ್ಮ ಅನಾರೋಗ್ಯದಿಂದ ಅಲ್ಲ, ನಿಮ್ಮ ಗೊಂದಲದಿಂದ ಬಂದಿದೆ ಕೆಲವರಿಗೆ. In the name of Jesus we pull asunder every demonic force trying to hinder that sister, that brother, in the name of Jesus Christ. ಆ ಸಹೋದರ ಸಹೋದರಿಯನ್ನು ಕಾಡುತ್ತಿರುವ ಎಲ್ಲ ಸೈತಾನ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನಾನು ಗದರಿಸ್ತಾ ಇದ್ದೇನೆ. I speak life in the name of Jesus. ಯೇಸುವಿನ ನಾಮದಲ್ಲಿ ಜೀವವನ್ನೇ ಮಾತಾಡ್ತೇನೆ. I speak jobs in the name of Jesus. ಯೇಸುವಿನ ನಾಮದಲ್ಲಿ ಉದ್ಯೋಗವನ್ನು ಮಾತಾಡ್ತಾ ಇದ್ದೇನೆ. Some of you probably wanting to get married and nothing is working out. I pray in the name of Jesus you will be at the right place at the right time. ಕೆಲವರು ಇಲ್ಲಿ ವಿವಾಹಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಯೇಸುವಿನ ನಾಮದಲ್ಲಿ ನಾನು ಮಾತಾಡ್ತಿದ್ದೇನೆ. ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ನಿಮಗೆ ಎಲ್ಲ ಕಾರ್ಯಗಳು ಕೂಡಿ ಬರಲಿ. Let that faith change and transform your home into a lovely heavenly situation. ನಿಮ್ಮ ವಿಶ್ವಾಸ ನಿಮ್ಮ ಮನೆಯನ್ನು ಬದಲಾಯಿಸಿ ಪರಲೋಕದ ಹಾಗೆ ಅದನ್ನು ಬದಲಾಯಿಸಲಿ. And may God richly bless everyone. ಇಲ್ಲಿ ಎಲ್ಲರ ದೇವರು ಅಧಿಕವಾಗಿ ಆಶೀರ್ವದಿಸಲಿ. God bless you.